ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಸಿಬಿಎಫ್ಸಿ ವತಿಯಿಂದ ಬೆಂಗಳೂರಿನಲ್ಲಿಂದು ಚಲನಚಿತ್ರ ಮಂದಿರಗಳಲ್ಲಿ ಆಡಿಯೋ ವಿವರಣೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳು ಮತ್ತು ಚಲನಚಿತ್ರ ನಿರ್ದೇಶಕ ಮತ್ತು ನಿರ್ಮಾಪಕರೊಂದಿಗೆ ಸಮಾಲೋಚನೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಪ್ರಾದೇಶಿಕ ಅಧಿಕಾರಿ ಯಶವಂತ್ ಶಹನಾಯ್, ಪ್ರಾದೇಶಿಕ ಪ್ರಮಾಣೀಕರಣ ಅಧಿಕಾರಿ ಕೆಎಸ್ ಶ್ರೇಯಶ್, ಸಮರ್ಥನಂ ಟ್ರಸ್ಟ್ನ ಮುಖ್ಯಸ್ಥ ಕೆಜಿ ಮಹಾಂತೇಶ್, ವಕೀಲರಾದ ಅವಿನಾಶ್ ಕುಮಾರ್ ಸಿನ್ಹಾ, ಅಂತಾರಾಷ್ಟೀಯ ಕ್ರೀಡಾಪಟು ಉಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಕೆಜಿ ಮಹಾಂತೇಶ್ ವಿಶೇಷ ಚೇತನರು ಮತ್ತು ದಿವ್ಯಾಂಗರನ್ನು ಸಿನಿಮಾಗಳಿಂದ ಹೊರಗಿಡುವುದು ಸಂಸ್ಕೃತಿಯಿಂದ ಹೊರಗಿಟ್ಟಂತೆ ಸರ್ಕಾರ ಮತ್ತು ಸಚಿವಾಲಯ ಈ ಕೊರತೆಯನ್ನು ನೀಗಿಸಲು ಮುಂದಾಗಿರುವುದು ಸಂತಸದ ಸಂಗತಿ ಎಂದರು. ಈಸಿಯಾಗಿ ತಗೊಂಡು ನಾಳೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಪ್ರೊಡಕ್ಷನ್ ಮಾಡಿ ನಿರ್ದೇಶನ ಮಾಡಿ ಸಾಕಷ್ಟು ಬಂಡವಾಳ ಕೊಡಿ ಎಲ್ಲ ಮಾಡಿ ADCC ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಸಿಕ್ಲಿಲ್ಲ ಅಂದ್ರೆ ಬಹಳ ನೋವಾಯಿತು. ವಕೀಲರಾದ ಅವಿನಾಶ್ ಕುಮಾರ್ ಸಿನ್ಹಾ, ತಂತ್ರಜ್ಞಾನದ ಮೂಲಕ ಶ್ರವಣ ಮತ್ತು ದೃಶ್ಯ ಸಮಸ್ಯೆ ಇರುವವರಿಗೆ ಸಿನಿಮಾಗಳನ್ನು ತಲುಪಿಸಲು ಸಾಕಷ್ಟು ಅವಕಾಶಗಳಿವೆ. ಸರ್ಕಾರ ಮತ್ತು ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಈ ಕೆಲಸ ಮಾಡುತ್ತಿರುವುದು ಸ್ವಾಗತಾರ್ಹ ಕ್ರಮ ಎಂದು ತಿಳಿಸಿದರು. ಉಮೇಶ್, ಗ್ರಾಮೀಣ ಹಿನ್ನೆಲೆಯವರು, ಅಕ್ಷರ ಬಾರದವರಿಗೂ ಸಿನಿಮಾ ಮತ್ತು ಮಾಹಿತಿಗಳನ್ನು ತಲುಪಿಸಲು ಕ್ರಮ ಕೈಗೊಳ್ಳಲು ಮುಂದಾಗಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಸಬ್ಟೈಟಲ್ಸ್ ಬಗ್ಗೆ ಹೇಳಿದ್ರು, ಅದು ವಿದ್ಯಾವಂತರು, ಅದರಲ್ಲೂ ಇಂಗ್ಲಿಷ್ ಕಲಿತವರಿಗೆ ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಬೆಂಗಳೂರು ಇಂಥವರಿಗೆ ಅರ್ಥ ಆಗತ್ತೆ. ಆದರೆ ಪ್ರಾಂತೀಯ ಭಾಷೆ, ಈಗ ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಿನಲ್ಲಿ ತಮಿಳು, ಆಂಧ್ರ ಈ ರೀತಿ ಭಾಷೆಗಳನ್ನು ಹಾಕಿದ್ರೆ ಒಳ್ಳೆಯದು. ದೂರದರ್ಶನದೊಂದಿಗೆ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಪ್ರಾದೇಶಿಕ ಅಧಿಕಾರಿ ಯಶವಂತ್ ಶಹನಾಯ್, ದೃಶ್ಯ ಮತ್ತು ಶ್ರವಣ ಸಮಸ್ಯೆ ಇರುವವರು, ದಿವ್ಯಾಂಗರಿಗೆ ಸಿನಿಮಾಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಮುಂದಾಗಿದೆ. ಮಾರ್ಚ್ 15ರಿಂದ ಪ್ರದರ್ಶನಗೊಳ್ಳುವ ಸಿನಿಮಾಗಳಿಗೆ ಚಿತ್ರಮಂದಿರಗಳಲ್ಲಿ ದೃಶ್ಯ ವಿವರ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕುರಿತು ಚಲನಚಿತ್ರರಂಗದ ಪ್ರಮುಖರೊಂದಿಗೆ ಸಭೆ ಏರ್ಪಡಿಸಲಾಯಿತು ಎಂದು ಮಾಹಿತಿ ನೀಡಿದರು. ಪ್ರಸಕ್ತ ವರ್ಷದಿಂದ ಮಾರ್ಚ್ 15 ಎಲ್ಲ ಸಿನಿಮಾ ಮಂದಿರದಲ್ಲಿ ಪ್ರದರ್ಶನಗೊಳ್ತಕ್ಕಂತಹ ಎಲ್ಲ ಸಿನಿಮಾಗಳಲ್ಲೂ ಕೂಡ ಆಡಿಯೋ ಡಿಸ್ಕ್ರಿಪ್ಷನ್, ಈ ದೃಷ್ಟಿದೋಷ ಉಳ್ಳಂತಹ ವ್ಯಕ್ತಿಗಳಿಗೆ ಆಡಿಯೋ ಡಿಸ್ಕ್ರಿಪ್ಷನ್, ಹಾಗೆ ಶ್ರವಣದೋಷ ಉಳ್ಳಂತಹ ಇಂಡಿವಿಜುವಲ್ಸ್ಗೆ ಕ್ಲೋಸ್ಡ್ ಕ್ಯಾಪ್ಷನ್ಸ್ ಅಥವಾ ಓಪನ್ ಕ್ಯಾಪ್ಷನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಕಡ್ಡಾಯಗೊಳಿಸಿದೆ. ಸೊ ಸಿನಿಮಾದಲ್ಲಿ ಹಿಯರಿಂಗ್ ಆ್ಯಂಡ್ ವಿಜುವಲ್ ಇಂಪೇರ್ಮೆಂಟ್ ಇರೋರು ಕೂಡ ತಮ್ಮ ಸಕುಟುಂಬ ಸಮೇತರಾಗಿ ಬಂದು ಚಿತ್ರ ನೋಡಬೇಕು.